ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮುದಗಲ್ ಪಟ್ಟಣದ ಬಾಗಲಕೋಟೆ ರಸ್ತೆ ಮತ್ತು ಚಾವಡಿ ಕಟ್ಟಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಸುರಕ್ಷತಾ ತಡೆಗೋಡೆಯನ್ನ ಗುತ್ತಿಗೆದಾರು ಅಧಿಕಾರಿಗಳು ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿ ತಡೆಗೋಡೆ ನಿರ್ಮಿಸಬೇಕು ಅಂತ ಹಜರತ್ ಹುಸೇನಿ ಆಲಂ ಅಶೂರ್ ಖಾನ ಸಮಿತಿ ಕಾರ್ಯದರ್ಶಿ ಮೊಹಮ್ಮದ್ ಸಾದಿಕ್ ಅಲಿ ಒತ್ತಾಯಿಸಿದ್ದಾರೆ. ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ನಗರೋತ್ಥಾನ ಯೋಜನೆ ಅಡಿ 35 ಲಕ್ಷ ರೂಪಾಯಿಗಳ ವೆಚ್ಚದ ತಡೆಗೋಡೆಯನ್ನ ಆಲಂಗಳ ಸವಾರಿ ಮಾರ್ಗದ ಸಮೀಪದಲ್ಲಿ ನಿರ್ಮಿಸಲಾಗ್ತಾ ಇದೆ. ಇದು ಅವೈಜ್ಞಾನಿಕ ಕಾಮಗಾರಿಯಾಗಿದೆ. ಜಿಲ್ಲೆಯಲ್ಲಿ ಮೊಹರಂ ಹಬ್ಬವನ್ನ ವಿಜೃಂಭಣೆಯಿಂದ ಶಾಂತಿ, ಸೌಹಾರ್ದತೆ ಹಾಗೂ ಭಾವೈಕ್ಯತೆಯೊಂದಿಗೆ ಯಾವುದೇ ಜಾತಿ ಮತ ಭೇದವಿಲ್ಲದೆ ನಡೆಯುವ ಈ ಹಬ್ಬಕ್ಕೆ ಪ್ರತಿ ವರ್ಷ ಅಂತರ್ ಜಿಲ್ಲಾ ಹಾಗೂ ಅಂತರ್ ರಾಜ್ಯಗಳಿಂದ ಲಕ್ಷಾಂತರ ಭಕ್ತಾದಿಗಳು ಆಗಮಿಸ್ತಾ ಇದ್ದು, ಹಬ್ಬದ 10ನೇ ದಿನದ ಕೊನೆಯ ಸವಾರಿ ಸಂದರ್ಭದಲ್ಲಿ ಎಲ್ಲ ಆಲಂಗಳು ಹಾಗೂ ದೇವರುಗಳು ಭೇಟಿಯಾಗುವ ಅತ್ಯಂತ ಪ್ರಮುಖ ಸ್ಥಳವಾಗಿದೆ. ಬಾಗಲಕೋಟೆ ರಸ್ತೆ ಹಾಗೂ ಚೌಡಿಕಟ್ಟೆಗೆ ಸಂಪರ್ಕಿಸುವ ರಸ್ತೆ ಇಕ್ಕಟ್ಟಾಗಿದ್ದು, ಇದೇ ಮಾರ್ಗದಲ್ಲಿ ಅತಿ ಹೆಚ್ಚು ಜನಸಂದಣಿ ಮತ್ತು ಭಕ್ತಾದಿಗಳ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ತೊಂದರೆಯಾಗ್ತಾ ಇದೆ. ಕೂಡಲೇ ಮೇಲಧಿಕಾರಿಗಳು ಎಚ್ಚೆತ್ತು ತಡೆಗೋಡೆ ಕಾಮಗಾರಿಯನ್ನ ಸ್ಥಗಿತ ಮಾಡಿ ಭಕ್ತರಿಗೆ ಅನುಕೂಲವಾಗುವ ಅಗಲವಾದ ರಸ್ತೆ ನಿರ್ಮಿಸಿ ತಡೆಗೋಡೆ ನಿರ್ಮಿಸಬೇಕು, ಇಲ್ಲವಾದಲ್ಲಿ ಕಾನೂನು ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಶಾಂತಿ ದೃಷ್ಟಿಯಿಂದ ಪರಿಷ್ಕೃತ ಸಂಯುಕ್ತ ಅಭಿಪ್ರಾಯ. ರಾಯಚೂರು ಜಿಲ್ಲೆಯ ಐತಿಹಾಸಿಕ ಪಟ್ಟಣವಾದ ಮುದಗಲ್ನಲ್ಲಿ ಸುಮಾರು 450 ವರ್ಷಗಳಿಗಿಂತಲೂ ಹೆಚ್ಚು ಕಾಲದಿಂದ ಮೊಹರಂ ಹಬ್ಬವು ಶಾಂತಿ, ಸೌಹಾರ್ದತೆ ಹಾಗೂ ಭಾವೈಕ್ಯತೆಯಿಂದ ಆಚರಿಸಲಾಗುತ್ತಿದೆ. ಯಾವುದೇ ಜಾತಿ ಮತ ಭೇದವಿಲ್ಲದೆ ನಡೆಯುವ ಈ ಹಬ್ಬಕ್ಕೆ ಪ್ರತಿ ವರ್ಷ ಅಂತರ್ ಜಿಲ್ಲಾ ಹಾಗೂ ಅಂತರ್ ರಾಜ್ಯಗಳಿಂದಲೂ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುತ್ತಾರೆ. ಮೊಹರಂ ಹಬ್ಬದ 10ನೇ ದಿನ ಕೊನೆಯ ಸವಾರಿ ಸಂದರ್ಭದಲ್ಲಿ ಎಲ್ಲ ಆಲಂಗಳು ಹಾಗೂ ದೇವರುಗಳು ಭೇಟಿಯಾಗುವ ಅತ್ಯಂತ ಪ್ರಮುಖ ಸ್ಥಳವೆಂದರೆ ಬಾಗಲಕೋಟೆ ರಸ್ತೆಯ ಚೌಡಿಕಟ್ಟೆಗೆ ಸಂಪರ್ಕಿಸುವ ರಸ್ತೆ ಸಂಧಿ ಪ್ರದೇಶ. ಜನಸಂಖ್ಯೆ ಉಂಟಾಗುತ್ತಿದ್ದು, ಭಕ್ತಾದಿಗಳ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ವಿಶೇಷ ಎಚ್ಚರಿಕೆ ಅಗತ್ಯವಿರುತ್ತದೆ. ಪ್ರಸ್ತುತ ನಗರೋತ್ಥಾನ ಯೋಜನೆಯಡಿಯಲ್ಲಿ ಈ ಸವಾರಿ ಮಾರ್ಗದ ಅತಿ ಸಮೀಪದಲ್ಲಿ ರಸ್ತೆಯಿಂದ ಕೇವಲ 9 ಮೀಟರ್ ಅಂತರದಲ್ಲಿ ತಡೆಗೋಡೆ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗುತ್ತಿದೆ. ಈ ಅವೈಜ್ಞಾನಿಕ ಹಾಗೂ ಅಜಾಗೃತ ನಿರ್ಮಾಣದಿಂದ ಸವಾರಿ ಮಾರ್ಗವು ತೀವ್ರವಾಗಿ ಸಂಕೋಚಿತಗೊಳ್ಳುವ ಸಂಭವವಿದ್ದು, ಲಕ್ಷಾಂತರ ಭಕ್ತಾದಿಗಳ ಜೀವ ಸುರಕ್ಷತೆಗೆ ಗಂಭೀರ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ತುಳುವಿಕೆ, ಗಲಾಟೆ ಹಾಗೂ ಅಪ್ರಿಯ ಘಟನೆಗಳನ್ನು ಸಂಭವಿಸುವ ರೀತಿ ಹೆಚ್ಚಾಗಿದ್ದು, ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ನಿಯಂತ್ರಣ ತಪ್ಪುವ ಪರಿಸ್ಥಿತಿ ನಿರ್ಮಾಣವ ಆತಂಕವಿದೆ. ಈ ಹಿನ್ನೆಲೆಯಲ್ಲಿ ಹುಸೇನಿ ಆಲಂ ಅಶೂರ್ ಖಾನ ಸುನ್ನಿ ಮುದಗಲ್ ಸಮಿತಿಯು ತಡೆಗೋಡೆ ನಿರ್ಮಾಣ ಕಾರ್ಯಕ್ಕೆ ತಾತ್ವಿಕವಾಗಿ ಯಾವುದೇ ವಿರೋಧ ವ್ಯಕ್ತಪಡಿಸುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಆದರೆ ರಸ್ತೆ ಪಕ್ಕದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿರುವುದರಿಂದ ಸಾರ್ವಜನಿಕರಿಗೆ, ಭಕ್ತಾದಿಗಳಿಗೆ ಹಾಗೂ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗುವುದು ಮಾತ್ರವಲ್ಲದೆ ಮೊಹರಂ ಹಬ್ಬದಂತಹ ಭಾರಿ ಜನಸಂಖ್ಯೆ ಇರುವ ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಅಮೀರ್ ಬೇಗ್ ಉಸ್ತಾದ್, ಉಪಾಧ್ಯಕ್ಷ ಮಸ್ತೂಮ್ ಶರೀಫ್, ಗಯಾಸುದ್ದೀನ್, ಯಮನೂರ ನದಾಫ್ ಉಪಸ್ಥಿತರಿದ್ದರು. ಬಸವರಾಜು ಹೊನ್ನೂರು, ಟಿವಿ 20 ಕನ್ನಡ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.